ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸ್ಯಾಟರ್ಡೇ ವ್ಲಾಗು. ಸ್ಯಾಟರ್ಡೇ ಆದ್ದರಿಂದ ಬೇರೆ ವಾರ ಅಂತ ಏನಿಲ್ಲ. ಸೊ ಹಾಗಾಗಿ ಆರಾಮಾಗಿ ಮಲ್ಗೋಣ ಅಂದರೆ ಇವತ್ತು ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇತ್ತು. ಹಾಗಾಗಿ ಅವಳಿಗೋಸ್ಕರ ಬೇಗ ಎದ್ದು ತಿಂಡಿ ಮಾಡಿಕೊಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ರೆಡಿ ಆಗೋಣ ಅಂತೇಳಿ ರೆಡಿ ಆದೆ. ಇವತ್ತು ಸ್ಯಾಟರ್ಡೇ ಆದ್ದರಿಂದ ನಮಗೆ ಕ್ಯಾಶುವಲ್ ವೇರ್ ಅಂದರೆ ಜೀನ್ಸ್ ಟಿ ಶರ್ಟ್ ಲೈಕ್ ಆ ಥರ ವೇರ್ ಮಾಡ್ಬೋದು. ಸೊ ಹಾಗಾಗಿ ನಾನು ನಿಧಾನಕ್ಕೆ ರೆಡಿಯಾಗಿ ದೇವ್ರ ಪೂಜೆ ಮುಗಿಸಿ ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟೆ. ಇವತ್ತು ಸ್ಯಾಟರ್ಡೇ ಆದ್ದರಿಂದ ನಂದು ಸಿಂಹ ರಾಶಿ. ಸೊ ಮಂಜುಳಾ ಅಂತೇಳಿ ಫುಲ್ ನೇಮು. ಹಾಗಾಗಿ ಎಲ್ಲರೂ ಶನಿ ಮಹಾತ್ಮಗೆ ಎಳ್ಬತ್ತಿ ಹಚ್ಚು ಪ್ರತಿ ಶನಿವಾರ ಅಂತ ಹೇಳ್ತಾಯಿದ್ರು. ಸೊ ಇಷ್ಟು ದಿನ ನಾನು ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಅದು ವೆಂಕಟರಮಣ ಟೆಂಪಲ್ಗೆ ಹೋಗಿ ಬರ್ತಾಯಿದ್ದೆ. ಬಟ್ ಇವಾಗ ಹೇಳ್ತಾ ಇದ್ರಲ್ಲ, ಸೊ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದೆ. ಸೊ ಇದು ನಮ್ಮ ಆಫೀಸ್ ರೋಡಲ್ಲೇ, ಅಂದರೆ ಸಯಾಜಿರಾವ್ ರೋಡಲ್ಲೇ ಈ ಒಂದು ದೇವಸ್ಥಾನ ಇದೆ. ಇದು ಪುಟ್ಟದ ಒಂದು ದೇವಸ್ಥಾನ, ಬಟ್ ತುಂಬ ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ಇದು ಮೇನ್ ರೋಡಲ್ಲೇ ಇದೆ, ಅಂದರೆ ಸಯ್ಯಾಜಿರಾವ್ ರೋಡು ಮೇನ್ ರೋಡು. ಸೊ ಇಲ್ಲಿ ಈ ದೇವಸ್ಥಾನ ಇರೋದು. ಇಲ್ಲಿ ಈ ಕಡೆ ಕೆ ಆರ್ ಎಸ್ ಪೇಟ್ಲಲ್ಲೂ ಕೂಡ ಒಂದು ದೇವರಿದೆ. ಸೊ ಅಲ್ಲೂ ಚೆನ್ನಾಗಿ ಮಾಡ್ತಾರೆ, ಈ ಕಡೆನೂ ದೇವರಿದೆ. ಇದು ಯೂಶಲಿ ನಾನು ಯಾವಾಗಲೂ ಆಫೀಸ್ಗೆ ಹೋಗೋ ರೋಡು. ಅಲ್ಲೇ ಹೂವು, ತುಳಸಿ ಮತ್ತು ಎಳ್ಬತ್ತಿ ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ. ನಾನು ಈ ಫಸ್ಟ್ ಟೈಮ್ ಅಂದರೆ ಈ ವಾರದಲ್ಲಿ ಫಸ್ಟು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಫಸ್ಟು ಹೂವು ಹಾಕೋಣ ಅಂತೇಳಿ ಹೂ ತೆಗೆದು ಅಲ್ಲೇ ಹಾಕ್ತೆ. ಅದಾದಮೇಲೆ ಅಲ್ಲೇ ಎಳ್ಬತ್ತಿ ತೊಗೊಂಡು ಹಚ್ಚಿ ಸೊ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೊರಡೋಣ ಅಂತೇಳಿ ಹೊರಡ್ತಾಯಿದ್ದೀನಿ. ನಂತರನೇ ತುಂಬ ಜನ ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ತುಂಬ ಜನ ಎಳ್ಳುಡಿ ಮತ್ತು ಕಡಲೆ ಹಿಟ್ಟು ಈ ಥರ ಪ್ರಸಾದನ ಮಾಡಿ ಸೊ ಹಂಚೋರು ಕೂಡ ಹಂಚ್ತಾರೆ. ಇನ್ನು ಬೆಳಗ್ಗೆನೇ ಒಳ್ಳೆ ದೇವ್ರ ದರ್ಶನ ಆಯಿತು, ಪೂಜೆ ಆಯಿತು. ಇನ್ನು ಹೇಗೆ ನಮ್ಮ ಒಂದು ಇವತ್ತು ಲಾಸ್ಟ್ ಡೇ ನಮ್ಮ ಒಂದು ಟ್ರೈನಿಂಗ್ ಸೆಕ್ಷನ್ದು. ಸೊ ಎಲ್ರಿಗೂ ಕಾಲ್ ಮಾಡಿ ಸೊ ನಾನು ಇವತ್ತು ಸೊ ಇಲ್ಲೇ ತಿಂಡಿ ತಿನ್ನೋಣ ಅಂಥೇಳಿ ಇಲ್ಲೇ ತಿಂಡಿ ತಿನ್ಕೊಂಡು ಬಂದೆ. ಇದು ಬಂದು ಬಿಸಿಬೇಳೆ ಬಾತು. ಸೊ ಇದು ಮನೆಯದಲ್ಲ, ಹೋಟ್ಲುದು. ಸೊ ನನ್ನ ಮಗಳು ಮಾರ್ನಿಂಗ್ ಬೇಗ ಹೋದ್ಲು ಅಂತೇಳಿ ಅವಳಿಗೆ ಸ್ವಲ್ಪ ಒಬ್ಳಿಗೆ ಅಂತಲೇ ತಿಂಡಿ ಮಾಡಿಕೊಟ್ಟಿದ್ದು. ಇನ್ನು ನಾನೇನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿಂಡಿ ತಿನ್ನೋಣ ಅಂಥೇಳಿ ತಿಂದಿರಲಿಲ್ಲ. ಸೊ ಬಿಸಿಬೇಳೆ ಬಾತ್ ಜೊತೆಗೆ ಪೈನಾಪಲ್ ಕೇಸರಿ ಬಾತು ಒಳ್ಳೆ ತಿಂಡಿ ಆಯಿತು. ಇನ್ನು ಟ್ರೈನಿಂಗ್ ಅವರೆಲ್ಲ ಬರೋರೆಲ್ಲ ಬಂದಿದ್ದರು. ಇವತ್ತು ಲಾಸ್ಟ್ ಡೇ ಆದ್ದರಿಂದ ಸ್ವಲ್ಪ ಜನ ಬಂದಿರಲಿಲ್ಲ. ಒಂದು 26 ಮೆಂಬರ್ಸ್ ಮಾತ್ರ ಬಂದಿದ್ದರು. ಇನ್ನೊಂದು 4-5 ಜನ ಸ್ಯಾಟರ್ಡೇ ಅಂತ ಬಂದಿರಲಿಲ್ಲ. ಸರಿ, ಇವತ್ತು ಲಾಸ್ಟ್ ಡೇ ಆದ್ದರಿಂದ ಎಲ್ಲರಿಗೂ ಒಂದು ಗೋಲ್ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಇದು ಪ್ರತಿ ಟ್ರೈನಿಂಗ್ ಬ್ಯಾಚಲ್ಲೂ ಕೂಡ ನಡೆಯುತ್ತೆ. ನಮ್ಮ ಟ್ರೈನರ್ ಇವತ್ತು ಬಂದಿರಲಿಲ್ಲ, ಹಾಗಾಗಿ ನಮ್ಮ ಉಳಿದ ಎಲ್ಲ ಮ್ಯಾನೇಜರ್ ಸೇರಿ ಈ ಒಂದು ಪ್ರೋಗ್ರಾಮ ಮಾಡ್ತಾಯಿದ್ದಾರೆ. ಇದು ಅವ್ರಿಗೆ ಹೇಗೆ ನೆಕ್ಸ್ಟು ಸ್ಟೆಪ್ಗಳಿರುತ್ತೆ, ಸೊ ಯಾವುದು ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಗೋಲ್ ಸೆಟ್ಟಿಂಗ್ಸ್ ಇರುತ್ತೆ. ಶನಿವಾರ ಆದ್ದರಿಂದ ಸೊ ಆ್ಯಕ್ಚುಲಿ ತುಂಬ ಜನ ಕಡಿಮೆನೇ ಬರೋದು ಸ್ಯಾಟರ್ಡೇ ಅಂತ ಎಲ್ಲರ ಮೈಂಡಲ್ಲಿ ಇರುತ್ತೆ. ಆದರೂ ಪರವಾಗಿಲ್ಲ, 26 ಮೆಂಬರ್ಸ್ ಬಂದಿದ್ದಾರೆ ಅಂದರೆ ಒಳ್ಳೆಯದೇ. ಇನ್ನು ಎಲ್ಲರಿಗೂ ಯಾವ ಥರ ಶೀಟಲ್ಲಿ ಬರೀಬೇಕು, ಏನೇನು ಗೋಲ್ ಸೆಟ್ಟಿಂಗ್ಸ್ ಇರುತ್ತೆ, ಯಾವ್ಯಾವ್ದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದು ಟೇಬಲ್ಗೆ ಹೋಗಿ ಮ್ಯಾನೇಜರ್ಸ್ ಎಲ್ಲ ಗೈಡ್ ಮಾಡ್ತಾಯಿದ್ರು. ಸೊ ನಾನು ಕೂಡ ನೋಡ್ತಾ ಇದ್ದೆ ಯಾರ್ಯಾರು ಏನೇನು ಬರೀತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗಿದೆಯಾ ಇದ್ರ ಬಗ್ಗೆ ಇಲ್ಲ ಅಂಥೇಳಿ. ಸೊ ಎಲ್ಲ ಆದಮೇಲೆ ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ವಿ. ಆ ಟೈಮ್ ಒಳಗೆ ಎಲ್ಲರೂ ಟೀಮ್ ಅವರು ಡಿಸ್ಕಷನ್ ಮಾಡಿ ಅವರ ಒಂದು ಟೀಮ್ ಮೆಂಬರ್ಸ್ ಜೊತೆಗೆ ಏನೇನು ಮಾಡಬೇಕು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ಬರೋದ್ರು. ಅದಾದಮೇಲೆ 5 ಟೀಮ್ನ ನಾವು ಮಾಡಿದ್ವಿ. ಸೊ 5 ಟೀಮ್ ಅವರು ಬಂದು ಅವರ ಒಂದು ಏನು ಗೋಲ್ ಇಟ್ಕೊಂಡಿದ್ದಾರೆ, ಯಾವ ಟೈಮ್ ಒಳಗೆ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ, ಯಾವ ಪರ್ಪಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ತಿಳಿಸ್ಕೊಡ್ತಾಯಿದ್ರು. ಮೊದಲಿಗೆ ಅವರ ಹೆಸರು, ಅವರು ಯಾವುದ್ರಲ್ಲಿ ರಿಟೈರ್ಡು, ಇಲ್ಲಾಂದರೆ ಬಿಸ್ನೆಸ್ ಪರ್ಸನ್ನ, ಇಲ್ಲಾಂದರೆ ಪಾರ್ಟ್ ಟೈಮ್ ಬಿಸ್ನೆಸ್ಗೆ ಅಂತ ಇಲ್ಲಿಗೆ ಬಂದಿದ್ದಾರೋ ಇದ್ರ ಬಗ್ಗೆ ಫಸ್ಟು ತಿಳಿಸ್ಕೊಡ್ತಾಯಿದ್ರು. ಅದಾದಮೇಲೆ ಯಾರು ಈ ಒಂದು ಕೊಟ್ಯಾಕಿಗೆ ಪರಿಚಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾಯಿದ್ರು. ಅದಾದಮೇಲೆ ಅವರ ಒಪಿನಿಯನು, ಈ ಟ್ರೈನಿಂಗ್ ಸೆಕ್ಷನ್ ಅವ್ರಿಗೆ ಹೇಗೆ ಅನ್ನಿಸ್ತು, ಸೊ ಯಾವ ಥರ ಖುಷಿ ಕೊಡ್ತು, ಸೊ ಇಲ್ಲಿ ಏನೇನು ತಿಳ್ಕೊಂಡ್ರು, ಇನ್ನೂ ಏನೇನಿದೆ ತಿಳ್ಕೊಳ್ಳೋದಕ್ಕೆ. ಸೊ ಲೈಕ್ ಈ ಥರ ಎಲ್ಲ ತುಂಬ ಜನ ಎಲ್ಲ ಡಿಸ್ಕಷನ್ ಮಾತಾಡ್ತಾಯಿದ್ರು. ಇವತ್ತು ಸ್ಯಾಟರ್ಡೇ ಆದ್ದರಿಂದ ಲಾಸ್ಟ್ ಡೇ ಆದ್ದರಿಂದ ಹಾಫ್ ಡೇ ಮಾತ್ರ ಇವತ್ತು ಟ್ರೈನಿಂಗ್ ಕ್ಲಾಸ್ ಇದ್ದಿದ್ದು. ಸೊ ಈ ಒಂದು ಪ್ರೋಗ್ರಾಮ್ ಎಲ್ಲ ಆದಮೇಲೆ ಊಟ ಇತ್ತು. ಊಟ ಆದಮೇಲೆ ಇನ್ಯಾವುದೇ ರೀತಿಯ ಕ್ಲಾಸಸ್ ಇರಲಿಲ್ಲ. ಕೆಲವರು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋರು ಅಲ್ಲೇ ಇದ್ದು ಪ್ರಿಪೇರ್ ಆಗ್ತೀನಿ ಅಂತ ಕೂಡ ಹೇಳ್ತಾಯಿದ್ರು. ಇನ್ನು ಒಂದೊಂದು ಟೀಮ್ ಆದಮೇಲೆ ಒಂದೊಂದು ಟೀಮು 5 ಟೀಮು ಅವರ ಒಂದು ಟೀಮ್ ಹೆಸರನ್ನ ಬರ್ಕೊಂಡಿದ್ರು.
ಒಬ್ಬೊಬ್ಬರು ಗ್ರೂಪಲ್ಲಿ ಒಬ್ಬೊಬ್ಬರು ಲೀಡರ್ ಇದ್ದರು. ಆ ಲೀಡರ್ಸು ಗ್ರೂಪ್ ಪರಿಚಯ ಮಾಡಿ ಪರಿಚಯನ ಮಾಡಿಕೊಡ್ತಾಯಿದ್ರು. ಮೆಂಬರು ಅವರ ಒಂದು ಪರಿಚಯ ನೀಡಿ ಅವರ ಒಂದು ಗೋಲ್ ಸೆಟ್ಟಿಂಗ್ನ ಹೇಳ್ತಾಯಿದ್ರು. ಇದರಲ್ಲಿ ಇಬ್ಬರು ಕಪಲ್ಸ್ ಕೂಡ ಬಂದಿದ್ದರು. ಇಬ್ಬರು ಕೂಡ ಈ ಒಂದು ಟ್ರೈನಿಂಗ್ ಸೆಕ್ಷನ್ನ ಇರಲಿ ಅಂತೇಳಿ ಅಟೆಂಡ್ನ ಮಾಡ್ಕೊಂಡಿದ್ರು. ಖುಷಿ ಆಗ್ತಾಯಿತ್ತು. ಸೊ ರಿಟೈರ್ಡ್ ಆದಮೇಲೆ ಈ ಥರ ಒಂದು ಆಪರ್ಚುನಿಟಿ ಇರೋದು ಎಲ್ರಿಗೂ ಖುಷಿ ಅಂತೇಳಿ ಅವರ ಒಪಿನಿಯನ್ನ ತಿಳಿಸ್ತಾಯಿದ್ರು. ಸೊ ಎಲ್ಲರಿಗೂ ನನಗೆ ಗೊತ್ತಿರೋಂಗೆ ತುಂಬ ಜನ ಇಷ್ಟಪಟ್ಟು ಹೇಳಿದ್ದು ಕಂಪ್ನಿ ಕಡೆಯಿಂದ ಫಾರಿನ್ ಟ್ರಿಪ್ಗೆ ಹೋಗಬೇಕು ಅನ್ನೋದು. ಎಷ್ಟೇ ದುಡ್ಡಿದ್ರೂ ತುಂಬ ಜನ ನಾನು ಫಾರಿನ್ ಟ್ರಿಪ್ಗೆ ಹೋಗಿಲ್ಲ, ಬಟ್ ಕಂಪ್ನಿ ಕೂಡ ಈ ಒಂದು ಅವಕಾಶ ಕೊಡ್ತಾ ಇದೆ. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ, ಫಾರಿನ್ ಟ್ರಿಪ್ಗೂ ಅಚೀವ್ಮೆಂಟ್ ಮಾಡೋಣ ಅಂತೇಳಿ ಹೇಳಿದ್ರು. ಸೊ ಎಲ್ಲ ಖುಷಿಯಾಗಿ ಮಾತಾಡಿದ್ರು. ಅದಾದಮೇಲೆ ನಮ್ಮ ಒಂದಿಬ್ಬರು ಸೀನಿಯರು ಅವರ ಒಂದು ಒಪಿನಿಯನ್ ಕೂಡ ಶೇರ್ ಮಾಡ್ತಾಯಿದ್ರು. ಸೊ ಅವರು ಇದೇ ಥರ ಟ್ರೈನಿಂಗ್ ಅಟೆಂಡ್ ಮಾಡಿ ಈ ಥರ ಗೋಲ್ ಸೆಟ್ಟಿಂಗ್ ಇಟ್ಕೊಂಡು ಸೊ ಅಚೀವ್ಮೆಂಟ್ ಮಾಡಿರೋದು. ಆಲ್ಮೋಸ್ಟ್ 3 or 4 ಟೈಮ್ಸ್ ಕೂಡ ನಾನು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ಬಂದಿದ್ದೀನಿ ಅಂತೇಳಿ ಅವರ ಒಂದು ಒಪಿನಿಯನ್ನ ತಿಳಿಸಿದ್ರು. ಎಲ್ಲ ಆದಮೇಲೆ ಸೊ ಊಟಕ್ಕೆ ಅಂತೇಳಿ ಮತ್ತೆ ಎಲ್ಲ ಕೆಳಗಡೆ ಬಂದರು. ಸೊ ಲಾಸ್ಟ್ ಡೇ ಅದರಿಂದ ಬರೀ ಹಾಫ್ ಡೇ ಇತ್ತು. ಸೊ ಹಾಗಾಗಿ ಎಲ್ಲ ಊಟ ಮುಗಿಸ್ಕೊಂಡು ಹೊರಟ್ರು. ಈಗ ನಮಗೂ ಏನೂ ಕೆಲಸ ಇರಲಿಲ್ಲ, ಹಾಗಾಗಿ ನಾನು ಊಟ ಮುಗಿಸ್ಕೊಂಡು ಬಂದೆ. ಸೊ ಇಲ್ಲಿಗೆ ಭಾರತೀಯವ್ರ ಮನೆಗೆ ಬಂದೆ. ಭಾರತೀಯ ಮನೆಯಲ್ಲಿ ಜಿಪ್ಟೋಯಿಂದ ಕೆಲವು ತರಕಾರಿನ ಆರ್ಡ್ರ್ ಮಾಡಿದರು. ಸೊ ಅದು ಜಸ್ಟ್ 10 or 15 ಮಿನಿಟ್ಸಲ್ಲೇ ಮನೆಗೆ ಬಂತು. ಜೊತೆಗೆ ಹೇಗಿರುತ್ತೆ ಅಂತ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ಇದು ಬುಕ್ ಮಾಡಿದ್ದು, ಫಸ್ಟ್ ಟೈಮ್ ಈ ತರಕಾರಿ ಎಲ್ಲ ನೋಡ್ತಾ ಇರೋದು. ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿ ಬಂದಿದೆ. ಎಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಯಾವುದೂ ಕಳಪೆ ಇರಲಿಲ್ಲ. ಪ್ರೈಸ್ ಕೂಡ ಚೆನ್ನಾಗಿದೆ. ಈಗ ನಾವು ಹೋಗಿ ತರೋದೋ ಬದಲು ಆರ್ಡ್ರ್ ಮಾಡಿದ್ರೆ ಬೆಸ್ಟು ಅಂತ ನನಗೂ ಅನ್ನಿಸ್ತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ಬಿಗ್ ಬಾಸ್ ಫೈನಲ್ಲು, ಇವತ್ತು ಮತ್ತು ನಾಳೆ. ಸೊ ಎಲ್ಲ ಕಂಟೆಸ್ಟೆಂಟು ಫಸ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನೂ ಕೆಲವೊಂದು ಪ್ರೋಗ್ರಾಮ್ಗೆಲ್ಲ ನಡೆದಿತ್ತು ಅಂತ ಹೇಳ್ತಾಯಿದ್ಲು, ಬಟ್ ನನಗೆ ಅದೆಲ್ಲ ನೋಡೋಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಆದಮೇಲೆ ನೋಡೋಣ ಅಂತೇಳಿ ಕೂತ್ಕೊಂಡೆ. ಇನ್ನು ಬರೀ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ, ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ಅವರೆಕಾಳು ಉಪ್ಸಾರು, ಬಿಸಿ ಬಿಸಿ ರೈಸ್ ರೆಡಿ ಇತ್ತು. ಇನ್ನು ಊಟ ಮುಗಿಸ್ಕೊಂಡು ಕಂಟಿನ್ಯೂ ಬಿಗ್ ಬಾಸ್ ನೋಡೋಣ ಅಂತೇಳಿ ನೋಡ್ತಾ ಕೂತಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಳನ್ನ ನೆನೆಸಿಟ್ಟಿದ್ದು, ಅದನ್ನು ಚಿತಿಕ್ಸೋಣ ಅಂಥೇಳಿ ಹಾಗೆ ಕೂತ್ಕೊಂಡು ಅದನ್ನು ಚಿತಿಕ್ಸ್ತಾ ಬಿಗ್ ಬಾಸ್ ಕೂಡ ನೋಡ್ತಾ ಇದೆ. ಇವತ್ತು ಫಸ್ಟ್ ಡೇ ಆದ್ದರಿಂದ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದರು. ಸೊ ನಾವೆಲ್ಲ ಅಂದ್ಕೊಂಡಿದ್ವಿ ಮೋಕ್ಷಿತಾ ಹೋಗ್ಬೋದು ಅಂತೇಳಿ, ಬಟ್ ಎಲ್ಲರೂ ಹಾಗೆ ಅಂದ್ಕೊಂಡಿದ್ರು ಮೋಕ್ಷಿತಾ ಹೋಗ್ಬೋದು ಅಂತೇಳಿ. ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಏನೂ ಹೇಳೋಕ್ಕಾಗಲ್ಲ ಈ ಒಂದು ಸಿಚುವೇಷನಲ್ಲಿ. ಅಂದರೆ ಇಲ್ಲಿ ಈ ಬಿಗ್ ಬಾಸಲ್ಲಂತೂ ಒಂದು ವೋಟಿಂಗಂತೂ ತುಂಬ ಇಂಪಾರ್ಟೆಂಟು. ಎಲ್ಲರೂ ನಾನಂತೂ ಅಂದ್ಕೊಂಡಿದ್ದು ಮೋಕ್ಷಿತಾ ಹೋಗ್ಬೋದು ಅಂತೇಳಿ. ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಯಾರ ಮೇಲೂ ಏನು ಡೌಟ್ ಇರಲಿಲ್ಲ. ಸೊ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಕೂತಿದ್ದು. ಎಲ್ಲರೂ ಬಾಯದಿಂದ ನೋಡ್ತಾ ಇದ್ದಾರೆ ಅಲ್ಲಿ, ನಾವು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಲಾಸ್ಟ್ ಇಯರ್ಗಿಂತ ಈ ಇಯರು ತುಂಬಾ ಡಿಫ್ರೆಂಟಾಗಿತ್ತು. ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಜಗಳ ಎಲ್ಲ ಕಡಿಮೆ ಇತ್ತು. ಭವ್ಯ ಎಲಿಮಿನೇಟೆಡ್, ಭವ್ಯ ಹೋದ್ಲು.